ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ, ಅಂದ್ರೆ ಜಾಮೀನು ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿರೋದು. ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ಇಷ್ಟು ದಿನ ಜಾಮೀನಿಗಾಗಿ ಸರ್ಕಸ್ ಮಾಡ್ತಾ ಇದ್ರು. ಕೈ ಶಾಸಕ ವಿನಯ್ ಕುಲಕರ್ಣಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿರೋದು. ಈ ಹಿಂದೆ 2016ರಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಶಾಸಕ ವಿನಯ್ ಕುಲಕರ್ಣಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಈ ಹಿಂದೆಯಿಂದ ಕೂಡ ಬಹಳಷ್ಟು ಪ್ರಯತ್ನ ನಡೆಸ್ತಾ ಇದ್ರು, ಅಟ್ಲೀಸ್ಟ್ ಜಾಮೀನ್ ಸಿಗತ್ತೆ ಅಂತ. ಈಗ ಅವ್ರಿಗೆ ಶುಭ ಸುದ್ದಿ ಸಿಕ್ಕಿರೋದು. ನಿಮಗೆ ಗೊತ್ತಿರೋ ಹಾಗೆ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಬಿಜೆಪಿಯ ಯೋಗೇಶ್ ಗೌಡ ಅವರನ್ನ 2016 ಜೂನ್ 15ರಂದು ಧಾರವಾಡದ ಸಪ್ತಪುರ ಜಿಮ್ನಲ್ಲಿ ಹತ್ಯೆ ಮಾಡಲಾಗಿತ್ತು. ಇನ್ನು ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21 ಆರೋಪಿಗಳು ಶಾಮೀಲಾಗಿದ್ರು ಅನ್ನುವಂತ ಮಾಹಿತಿ ಕೂಡ ಇತ್ತು. ಆರಂಭದಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ 6 ಮಂದಿಯನ್ನ ಅರೆಸ್ಟ್ ಮಾಡಿಕೊಂಡು ಬಂದಿದ್ರು. ಜೊತೆಗೆ ಯೋಗೇಶ್ ಗೌಡ ಕುಟುಂಬದ ಅರ್ಜಿಯ ಮೇರೆಗೆ ಬಿಜೆಪಿ ಸರ್ಕಾರದಿಂದ ಕೂಡ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸುವ ಕೆಲಸ ಆಗಿತ್ತು. 15 ಮಂದಿಗೂ ಹೆಚ್ಚಿನ ಆರೋಪಿಗಳನ್ನ ಈಗಾಗಲೇ ಗುರುತಿಸಿದ್ರು. ಇದರಲ್ಲಿ ಬಹಳ ಪ್ರಮುಖವಾಗಿ ಧಾರವಾಡದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಹತ್ಯೆ ಮಾಡೋದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ರಾಜಕೀಯ ಶತ್ರುತ್ವ, ವೈಯಕ್ತಿಕ ಜಗಳ ಇದೆ ಅನ್ನೋದಾಗಿ ಕೂಡ ಸಿಬಿಐ ಮಾಹಿತಿಯನ್ನ ಪಡ್ಕೊಂಡು ವಿಚಾರವನ್ನ ಮುಟ್ಟಿಸಿತ್ತು. ಇದರಲ್ಲಿ ಆರೋಪಿ ಬಸಪ್ಪ ಶಿವಪ್ಪ ಮುತ್ತಗಿ ಪ್ಲಾನ್ ಮಾಡಿದ್ರು. ತದನಂತರದಲ್ಲಿ ಹತ್ಯೆ ಆಗಿತ್ತು ಅನ್ನೋದಾಗಿ ಕುಟುಂಬಸ್ಥರು ಆರೋಪಿಸಿದ್ರು. ಅದಾದ್ಮೇಲೆ ತನಿಖೆ ಆಯ್ತು. ಸಿಬಿಐ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಯನ್ನ ಕೂಡ ಅರೆಸ್ಟ್ ಮಾಡ್ತಾರೆ. 2020 ನವೆಂಬರ್ 5ನೇ ತಾರೀಕು ವಿನಯ್ ಕುಲಕರ್ಣಿಯ ಬಂಧನಗಳು ಕೂಡ ಆಗಿರುತ್ತೆ. ಅಂದ್ರೆ ಬಂಧನವನ್ನ ಮಾಡಿ ವಿಚಾರಣೆಯನ್ನ ಕೂಡ ನಡೆಸಿರ್ತಾರೆ. ಅದಾದ ನಂತರ ವಿನಯ್ ಕುಲಕರ್ಣಿ ಮೇಲಿನ ಆರೋಪಗಳು ಏನೇನಿತ್ತು ಅನ್ನೋದನ್ನ ನೋಡೋದಾದ್ರೆ, ವಿನಯ್ ಕುಲಕರ್ಣಿ ಅವರು ಈ ಹತ್ಯೆಯ ಮುಖ್ಯ ಷಡ್ಯಂತ್ರವನ್ನ ರೂಪಿಸಿದ್ರು. ಇದು ಸಿಬಿಐ ಆರೋಪ. ಅದಾದ ನಂತರದಲ್ಲಿ ಯೋಗೇಶ್ ಗೌಡ ಅವರನ್ನ ರಾಜಕೀಯ ಬೆದರಿಕೆಯಾಗಿ ನೋಡಿದ್ದು. ಅದಾದ ನಂತರದಲ್ಲಿ ಅವರ ಹತ್ಯೆಗೆ ಷಡ್ಯಂತ್ರ ರಚನೆ ಮಾಡಿದ್ದು ಕೂಡ ಇವರೇ ಅನ್ನೋದಾಗಿ ಸಿಬಿಐನ ಹೆಚ್ಚಿನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ವಿನಯ್ ಕುಲಕರ್ಣಿ ಅವರು ಧಾರವಾಡದಿಂದ ಶಾಸಕರಾಗ್ತಾರೆ. ಅದಾದ ಮೇಲೆ ಸಿದ್ದರಾಮಯ್ಯ ಸರ್ಕಾರದಿಂದ ಕೂಡ ಸಚಿವರಾಗ್ತಾರೆ. ಹತ್ಯೆಯ ಸಮಯದಲ್ಲಿ ಅವರ ಹೆಸರು ಕೂಡ ಕೇಳಿ ಬರುತ್ತೆ. ಬಟ್ ಅಂದಿನ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಅನ್ನುವಂತ ಆರೋಪ ಇತ್ತು. ಅದಾದ ನಂತರದಲ್ಲಿ ಹೆಚ್ಚಿನ ವಿಚಾರಣೆಯಾಗಿ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆದ್ರೆ ಇಲ್ಲಿವರೆಗೂ ಸರ್ಕಸ್ ಮಾಡ್ತಾ ಇದ್ರು, ಹೇಗಾದ್ರೂ ಮಾಡಿ ಅವ್ರಿಗೆ ಜಾಮೀನನ್ನ ಪಡ್ಕೊಳ್ಳೇಬೇಕು ಅಂತ. ಬಟ್ ಫೇಲ್ಯೂರ್ ಆಗ್ತಾನೆ ಇತ್ತು. ಈ ಹಿಂದೆ ಕೂಡ ಕೋರ್ಟ್ಗೆ ಹಾಜರು ಮಾಡಿದ್ರು. ಬಟ್ ಈಗ ಸುಪ್ರೀಂ ಕೋರ್ಟ್ನ ಮೊರೆ ಹೋದ ನಂತರದಲ್ಲಿ ಫೈನಲಿ ಬಿಗ್ ರಿಲೀಫ್ ಸಿಕ್ಕಿದೆ. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ಕಿರಣ್ ಕಾನ್ಮನೆ, ಪೊಲಿಟಿಕಲ್ ರಿಪೋರ್ಟರ್. ಕಿರಣ್, ಈಗಾಗಲೇ ಈ ಹಿಂದೆ ಕೂಡ ಬಹಳಷ್ಟು ಸರ್ಕಸ್ ಮಾಡಿಬಿಟ್ಟಿದ್ರು ಜಾಮೀನ್ ಸಿಗಬೇಕು ಅನ್ನುವಂತ ಕಾರಣಕ್ಕೆ. ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ್ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಯಾವುದು ಅವ್ರಿಗೆ ಸರಿ ಅನ್ನಿಸ್ತು, ಜೊತೆಗೆ ಏನಾದ್ರೂ ಈ ರೂಲ್ಸ್ ಕಂಡೀಷನ್ಸ್ ಎಲ್ಲ ಹಾಕಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಈಗ ಜೈಲಿಗೆ ಹೋಗ್ಬೇಕು, ತಿಂಗಳು ಸೈನ್ ಹಾಕ್ಬೇಕು, ಈ ರೀತಿಯಾದಂತ ವಿಚಾರಗಳನ್ನ ಏನಾದ್ರೂ ಮಂಡಿಸಿದ್ರ? ಹೇಗಾಯ್ತು ಅಲ್ಲಿ ವಾದ ಪ್ರತಿವಾದ ಕಿರಣ್? ಹೌದು, 2016ರಲ್ಲಿ ಧಾರವಾಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಏನು ಆರೋಪ ಕೇಳಿ ಬಂದಿತ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಅವರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅದು ವಿಚಾರ ಚರ್ಚೆ ಆಗಿತ್ತು. ಅದಾದ ಬಳಿಕ ಅವ್ರನ್ನ ಅಪರಾಧಿ ಅಂತೇಳಿ ಏನ್ ತೆಗೆದುಕೊಳ್ಳಲಾಗಿತ್ತು. ಅದಾದ ಬಳಿಕವಾಗಿ ನ್ಯಾಯಾಲಯ ಅವರನ್ನ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಆದ ಬಳಿಕವಾಗಿ ಈಗ ಅಲ್ಲೂ ಸಹ ಅವರಿಗೆ ನಿರೀಕ್ಷಣೆ ಜಾಮೀನು ಸಿಗ್ಲಿಲ್ಲ. ಅದಾದ ಬಳಿಕ ಈಗ ಹೈಕೋರ್ಟ್ಗೆ ಏನು ಹೋಗಿದ್ರು. ಅದಾದ ಬಳಿಕ ಅಲ್ಲಿ ಸಹ ಅವರಿಗೆ ಯಾವುದೇ ರೀತಿಯಾದಂತ ಜಾಮೀನು ಸಿಕ್ಕಿರ್ಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನ ನೀಡತಕ್ಕಂಥದ್ದು ಮತ್ತೆ ಇನ್ನು 2 ತಿಂಗಳಲ್ಲಿ ವಿಚಾರಣೆಯನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತಕ್ಕಂಥ ಒಂದಿಷ್ಟು ಆದೇಶಗಳನ್ನ ಈಗ ಹೊರಡಿಸಿರ್ತಕ್ಕಂಥದ್ದು. ಓಕೆ, ಏನೇನು ಷರತ್ತುಗಳನ್ನ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್, ಅಥವಾ ಯಾವ ವಿಚಾರವನ್ನ ಮುಂದಿಟ್ಕೊಂಡು ಈಗ ರಿಲೀಸ್ ಮಾಡಿರೋದು? ಹೌದು, ಅದು ಪ್ರಕರಣದಲ್ಲಿ ಅವರ
ಹಸ್ತಕ್ಷೇಪ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ವಾದಗಳನ್ನ ಈ ವಿನಯ್ ಕುಲಕರ್ಣಿ ಕಡೆಯ ನ್ಯಾಯಾಧೀಶರು ಮಾಡಿದ್ದಾರೆ. ಅದಾದ ಬಳಿಕ ಈ ಒಂದು ಪ್ರಕರಣ 2016ರ ಪ್ರಕರಣ ಆಗಿರ್ತಕ್ಕಂಥದ್ದು ದೀರ್ಘಾವಧಿಯಾಗಿ ಇದೇ ಪ್ರಕರಣವನ್ನ ತೆಗೆದುಕೊಳ್ತಾ ಹೋದ್ರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಈ ಪ್ರಕರಣವನ್ನ 2 ತಿಂಗಳ ಒಳಗಡೆ ಇದರ ಅಧಿಕೃತವಾದ ಒಂದು ಆದೇಶವನ್ನು ಹೊರಡಿಸ್ಬೇಕು ಮತ್ತೆ ಕೇಸನ್ನ ಇಲ್ಲಿಗೆ ಮುಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ನ್ಯಾಯಾಲಯ ಈ ಒಂದು ಆದೇಶವನ್ನು ಹೊರಡಿಸ್ತಕ್ಕಂಥದ್ದು. ಓಕೆ, ಈಗ ಹೇಗೋ ರಿಲೀಸ್ ಆಗಿ ಬಂದಿದ್ದಾರೆ. ಮುಂದಿನ ರಾಜಕೀಯ ನಡೆ ಹೇಗಿರುತ್ತೆ, ಅಥವಾ ಬಿಜೆಪಿ ನಾಯಕರು ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದಾರಾ? ಮುಂದಿನ ದಿನದಲ್ಲಿ ಪಕ್ಷದಲ್ಲಿ ಇರ್ತಾರಾ, ಉಚ್ಚಾಟನೆಗೊಳ್ತಾರಾ? ಏನಾದ್ರೂ ಅಪ್ಡೇಟ್ ಇದೆಯಾ ಕಿರಣ್? ಇಲ್ಲ, ಈ ಬಗ್ಗೆ ಯಾವುದೇ ಈ ಹಿಂದೆ ಕೂಡ ವಿನಯ್ ಕುಲಕರ್ಣಿ ಅವರು 2016ರ ಬಳಿಕವಾಗಿ ಜಾಮೀನಿನ ಮೇಲೆ ಇದಾಗಿ ಈಗ ಧಾರವಾಡ ಗ್ರಾಮಾಂತರ ಪ್ರದೇಶದ ಏನು ಕ್ಷೇತ್ರದ ಒಂದು ಶಾಸಕರಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಅದಾದ ಬಳಿಕ ಎಲ್ಲೋ ಒಂದ್ ಕಡೆ ಈ ಒಂದು ಕೇಸ್ ಅವ್ರಿಗೆ ಮುಜುಗರಕ್ಕೆ ಈಡು ಮಾಡಿತ್ತು. ಈಗ ಸದ್ಯಕ್ಕೆ ಬಿಜೆಪಿ ನಾಯಕರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ ಈ ವಿಚಾರವಾಗಿ ಇದೇನಾ. ಓಕೆ, ಬಹಳ ಸೆನ್ಸಿಟಿವ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವ್ರನ್ನ ಮೀಟ್ ಮಾಡಿದ್ರು. ಸೊ ಏನಾದ್ರೂ ಪ್ರಭಾವ ಬೀರಿರಬಹುದಾ, ಅಥವಾ ಕೇವಲ ಅವ್ರ ಕೇಸನ್ನ ಮಾತ್ರ ಇಟ್ಕೊಂಡು ವಿಚಾರಣೆ ನಡೆಸಿರೋದಾ, ಹೇಗೆ ಏನಾದ್ರೂ ಲಾಬಿ ಗೀಬಿ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಕಿರಣ್? ಅಧಿಕೃತವಾಗಿ ಅದು ಯಾವುದೇ ರೀತಿಯ ಮಾಹಿತಿಗಳು ಸಹ ಲಭ್ಯ ಆಗಿಲ್ಲ. ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಸತೀಶ್ ಶೈಲ್ ಆಗಿರ್ಬೋದು ಮತ್ತೆ ವಿನಯ್ ಕುಲಕರ್ಣಿ ಸೇರಿ ಹಲವು ನಾಯಕರನ್ನ ಜೈಲಿನಲ್ಲಿ ಭೇಟಿಯನ್ನ ಮಾಡಿದ್ರು. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ವಿಚಾರಗಳು ಚರ್ಚೆ ಆಯ್ತಾ ಅಥವಾ ಪ್ರಭಾವ ಬೀರದ್ರ ಅನ್ನೋಂಥದ್ದು ಅಧಿಕೃತವಾಗಿ ಯಾವುದೇ ಮಾಹಿತಿಗಳು ಸದ್ಯಕ್ಕೆ ಇಲ್ಲ. ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಲ ದಿನಗಳ ಹಿಂದೆ ಪರಪ್ಪನ ಆಗ್ರಹಕ್ಕೆ ಭೇಟಿಯನ್ನ ನೀಡಿ ಶಾಸಕರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ರಾಜಕೀಯ ವಲಯದಲ್ಲೂ ಸಹ ಚರ್ಚೆ ಆಗಿತ್ತು. ಓಕೆ, ಈಗ ವಿನಯ್ ಕುಲಕರ್ಣಿ ಅವರು ಏನಾದ್ರೂ ಮಾಧ್ಯಮಕ್ಕೆ ಸಿಕ್ಕಿದ್ರಾ, ಏನಾದ್ರೂ ಮಾತನಾಡಿದ್ರಾ, ಮುಂದಿನ ರಾಜಕೀಯ ವಿಚಾರದ ಬಗ್ಗೆ ಏನಾದ್ರೂ ಪ್ರಸ್ತಾಪ ಮಾಡಿದ್ರಾ, ಏನಾದ್ರೂ ಡೀಟೇಲ್ಸ್ ಇದೆಯಾ? ಸದ್ಯ ಅವರು ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಮಾಧ್ಯಮಗಳಿಗೆ ಇದುವರೆಗೂ ಸಿಕ್ಕಿಲ್ಲ. ಯಾವುದೇ ಅಧಿಕೃತವಾದ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗಿಲ್ಲ. ಓಕೆ, ಈಗಾಗಲೇ ಯಾರನ್ನೇ ರಿಲೀಸ್ ಮಾಡಿದ್ರು ಕೂಡ ಆಲ್ ಆಫ್ ದಿ ಸಡನ್ ಅವ್ರನ್ನ ಬಿಟ್ಟು ಕಳಿಸೋದಿಲ್ಲ, ಕೆಲವೊಂದಷ್ಟು ಪ್ರಾಸೆಸ್ ಇರುತ್ತೆ. ಹಾಗಾಗಿ ಅಧಿಕೃತವಾಗಿ ಅವರು ಜೈಲಿನಿಂದ ಯಾವಾಗ ಹೊರಗಡೆ ಹೋಗ್ತಾರೆ ಅನ್ನುವಂತ ಡೀಟೇಲ್ಸ್ ಕಿರಣ್? ಅಧಿಕೃತವಾಗಿ ಏನು ಅಂತ ಹೇಳಿದ್ರೆ, ಈಗಾಗಲೇ ಬಂಧನದಲ್ಲಿರುವಂತಹ ವಿನಯ್ ಕುಲಕರ್ಣಿ ಅವರನ್ನ ನ್ಯಾಯಾಲಯದ ಒಂದು ಆದೇಶದ ಮೇಲೆ ಈಗಾಗಲೇ ಏನು ಆದೇಶವನ್ನು ಹೊರಡಿಸಿದೆ. ಅದಕ್ಕೆ ಉತ್ತರವಾಗಿ ಏನೆಲ್ಲ ಅದು ಪ್ರೊಸೀಜರ್ ಇರುತ್ತೆ, ಪ್ರೊಸೀಜರ್ ಮುಗಿದ ಬಳಿಕ ಇಂದು ಅಥವಾ ನಾಳೆ ಅವರು ಅಧಿಕೃತವಾಗಿ ಒಂದು ಹೊರಬರುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಓಕೆ, ಈಗ ಕೊನೆಯದಾಗಿ, ಈಗ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂತ ಆರೋಪ ಏನಾದ್ರೂ ಕೇಳಿ ಬಂದ್ರೆ ಮತ್ತೊಮ್ಮೆ ಏನಾದ್ರೂ ಸಮಸ್ಯೆ ಆಗಬಹುದಾ ವಿನಯ್ ಕುಲಕರ್ಣಿ ಅವರಿಗೆ? ಈ ಹಿಂದೆ ಕೂಡ ಅವರು ಏನು ಜಾಮೀನಿನ ಮೇಲೆ ಹೊರಬಂದಂತ ಸಂದರ್ಭದಲ್ಲಿ ಸಾಕ್ಷಿಯ ಮೇಲೆ ಒತ್ತಡವನ್ನ ಹೇರಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಮತ್ತೆ ಜೈಲನ್ನ ಸೇರಿದ್ರು. ಅದಾದ ಬಳಿಕ ಈಗ ಮತ್ತೆ ಜಾಮೀನನ್ನ ನೀಡಿದ್ದೆ. ಆದ್ರೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯ ಮತ್ತೆ ಸಾಕ್ಷಿಗಳನ್ನು ಒತ್ತಡ ಹೇರುವಂತದ್ದು, ಸಾಕ್ಷಿ ನಾಶಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಮತ್ತೆ ನ್ಯಾಯಾಲಯ ಅವರನ್ನ ಕರೆಸಿ ವಿಚಾರಣೆಯನ್ನು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆದ್ರೆ ನ್ಯಾಯಾಲಯ ಇನ್ನು 2 ತಿಂಗಳಲ್ಲಿ ಅಧಿಕೃತವಾಗಿ ಅದೇ ಒಂದು ಕೇಸನ್ನ ಮುಕ್ತಾಯ ಮಾಡಬೇಕು ಅನ್ನೋಂತ ಒಂದು ಆದೇಶವನ್ನು ಸಹ ವಿನಯ್ ಕುಲಕರ್ಣಿ ಅವರಿಗೆ ನೀಡಿದೆ. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ಮಂಜೂರಾಗಿದೆ. ಬಹಳಷ್ಟು ದಿನಗಳಿಂದ ಸರ್ಕಸ್ ಮಾಡ್ತಾ ಇದ್ರು, ಹೊರಗಡೆ ಬರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಫೈನಲಿ ಈಗ ಅವ್ರಿಗೆ ಗುಡ್ ನ್ಯೂಸ್. ಮುಂದಿನ ದಿನದಲ್ಲಿ ಕೈ ಶಾಸಕ ಮುಂದುವರಿತಾರಾ ಅಥವಾ ಉಚ್ಚಾಟನೆಗೊಳ್ತಾರೆ? ಯಾಕಂದ್ರೆ ಮುಂಬರುವಂತ ಎಲೆಕ್ಷನ್ ಅನ್ನ ಕೂಡ ಗಮನ ವಹಿಸಬೇಕಾಗತ್ತೆ, ಅಥವಾ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಅನ್ನ ಹಾಕಿದ ನಂತರದಲ್ಲಿಯೇ ಅವರಿಗೆ ಜಾಮೀನನ್ನ ಮಂಜೂರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಇಂಟಿಮೇಟ್ ಮಾಡಬೇಕಾಗತ್ತೆ, ಸೈನ್ ಹಾಕಬೇಕಾಗತ್ತೆ, ಪ್ರತಿ ತಿಂಗಳು ಬಂದು ವಿಚಾರಗಳನ್ನ ಮುಟ್ಟಿಸಬೇಕಾಗತ್ತೆ. ಹೀಗಾಗಿ ಬಹಳಷ್ಟು ಪ್ರಾಸೆಸ್ ಇರುತ್ತೆ. ಜಾಮೀನು ಮಂಜೂರಾಗಿದ್ರು ಕೂಡ ಕೆಲ ದಿನಗಳ ಕಾಲ ಕೂಡ ಜೈಲಿನಲ್ಲೇ ಇರಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ, ಯಾಕಂದ್ರೆ ಪ್ರಾಸೆಸ್ ಆಗಬೇಕು. ಸದ್ಯದ ಮಟ್ಟಿಗೆ ಈಗ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಶಾಸಕ ವಿನಯ್ ಕುಲಕರ್ಣಿಗೆ ಇವತ್ತು ನಿಜಕ್ಕೂ ಕೂಡ ಶುಭ ಶುಕ್ರವಾರ.